ತಾಯಿ ಲೈಫ್ ಅಲ್ಲಿ ಎಷ್ಟು ಮುಖ್ಯ ಅಂತ? ಎಷ್ಟು ಮುಖ್ಯ ಅಂದ್ರೆ ಯಾರಿಗೂ ಹೇಳಕ್ ಆಗಲ್ಲ. ಅಂದ್ರೆ ಇವಾಗ ನಾನ್ ಚಿಕ್ಕ ವಯಸ್ಸಲ್ಲಿಂದ ಇದ್ದಾಗ ನಮ್ಮಮ್ಮ ಊರಲ್ಲಿ ಓದಿಸಿದ್ದು. ನನ್ಗೆ 3 ವರ್ಷ ನಮ್ಮಮ್ಮ ಅಪ್ಪ ಇಬ್ರು ಇರ್ಲಿಲ್ಲ. ನಾನು ಒಬ್ನೇ ಬೇರೆ ಫ್ಯಾಮಿಲಿ ಜೊತೆ ಇದ್ದಿದ್ದು. ಅವಾಗ ನನ್ಗೆ ಅಷ್ಟೊಂದು ಅಪ್ಪ ಅಮ್ಮನ ಮೇಲೆ ಪ್ರೀತಿ ಇರ್ಲಿಲ್ಲ ನನ್ಗೆ. ಆಮೇಲೆ 3ನೇ ಕ್ಲಾಸ್ ಬಂದು ಅಪ್ಪ ಅಮ್ಮ ಬಂದ್ಮೇಲೆ ನನ್ಗೆ ಇವ್ರೇನ ಅಪ್ಪ ಅಮ್ಮ ಅನ್ಸ್ದಾಗ ತುಂಬಾ ಖುಷಿ ಆಯ್ತು ಅಂದ್ರೆ ಹೇಳಕ್ ಆಗಲ್ಲ. ಅದು ಹೇಳಕ್ ಆಗೋದೇ ಇಲ್ಲ. ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ತುಂಬಾ ಖುಷಿ ಆಯ್ತು. ಆಮೇಲೆ ಅವತ್ತಿಂದ ನಮ್ಮಮ್ಮ ತುಂಬಾನೇ ಇಷ್ಟ ಪಟ್ಕೊಂಡು ನನ್ನ ಯಾರು ಬೈದ್ರು ಇದ್ ಮಾಡ್ಕೊಂಡು ನನ್ ಸಪೋರ್ಟ್ ಕೊಡ್ತಿದ್ರು. ಆದ್ರೆ ಅಪ್ಪ ನಾನು ಯಾವತ್ತೂ ಬೈತಿದ್ರು, ಅಮ್ಮ ಅಂತೂ ಬಿಟ್ಕೊಡ್ತಿರ್ಲಿಲ್ಲ. ಏನೇ ಆಗ್ಲಿ, ಹೊಡಿಲಿ ಬೈಲಿ, ಒಂದ್ಸಲಿ ಅಪ್ಪ ಮನೆಯಿಂದ ಆಚೆ ಹಾಕಿದ್ರು ಅಮ್ಮನೇ ಕರ್ಸ್ಕೊಂಬಂದು ಊಟ ತಿನ್ಸಿದ್ರು. ನನ್ಗೆ ಎಷ್ಟು ಇದಾಯ್ತು ಅಂದ್ರೆ ನನ್ ಕಾಲು ಬಿದ್ದು ದೇವ್ರಿಗೆ ಬೇಡ್ಕೊಳಕ್ಕೂ ಆಗಲ್ಲ, ಅಷ್ಟು ತುಂಬಾ ಖುಷಿ ಆಯ್ತದೆ. ನಮ್ಮ ಅಮ್ಮನ ನಾನು ಪಡಿಬೇಕಂದ್ರೆ ತುಂಬಾ ಖುಷಿ ಪಟ್ಟಿರ್ಬೇಕು. ಇಂಥ ತಾಯಿನೇ ಮತ್ತೆ ಮುಂದೆ ಜನ್ಮ ಸಿಗ್ಬೇಕು ಅಂತ ತುಂಬಾ ಬೇಡ್ಕೊತೀನಿ. ಇವಾಗ ತಾಯಿ ಎಷ್ಟು ಕೆಲಸ ಮಾಡ್ತಿರ್ತಾರೆ, ಎಷ್ಟು ಜವಾಬ್ದಾರಿ ಇರುತ್ತೆ, ಅದನ್ನ ಮಕ್ಕಳು ಅರ್ಥನೂ ಮಾಡ್ಕೊಳಲ್ಲ. ಸುಮಾರು ಜನ ಅರ್ಥ ಮಾಡ್ಕೊಳಲ್ಲ. ಬಟ್ ಹೇಳ್ಕೊತಾ ಇರ್ತಾರೆ, ನಾನು ಇಷ್ಟು ಕಷ್ಟ ಪಡ್ತಾ ಇದ್ದೀನಿ, ಒಂಚೂರು ಉದಾರ ಆಗ್ರಪ್ಪ, ನನ್ ಮುಂದೆ ಈ ತರ ನೀವು ಕಷ್ಟ ಪಡ್ಬಾರ್ದು ಅಂತ ಹೇಳ್ತಾ ಇರ್ತಾರೆ. ಕೆಲವ್ರು ಅರ್ಥ ಮಾಡ್ಕೊತಾರೆ, ಕೆಲವ್ರು ಅರ್ಥ ಮಾಡ್ಕೊಳಲ್ಲ. ನಾವು ಅದೇ ತರ ನನ್ಗೂ ನಮ್ಮ ಅಮ್ಮ ಸುಮಾರು ಸಲ ಹೇಳ್ತಾರೆ. ನಿನ್ನೆನೆ ಒಂದು ಹಾಸ್ಪಿಟ್ಲ್ಗೆ ಹೋಗಿ ಬಂದು ಟ್ರೀಟ್ಮೆಂಟ್ ಮಾಡ್ಕೊಂಡ್ ಬಂದು ನಿನ್ನೆ ನಮ್ಮ ಅಮ್ಮ ಹೇಳಿದ್ರು, ಸರಿ ಅಮ್ಮ ಓದ್ತೀನಿ ಅಂತ ಎಲ್ಲ ಹೇಳ್ಕೊಂಡು ಇವತ್ತು ಹಾಲ್ ಟಿಕೆಟ್ ಕೊಟ್ರು ಕಾಲೇಜಲ್ಲಿ. ಹಾಲ್ ಟಿಕೆಟ್ ಇಸ್ಕೊಂಡ್ ಬಂದಿದ್ದೀನಿ. ಮ್ಯಾಮ್ ಹೇಳಿದ್ರು ನೀನ್ ಇನ್ಮೇಲಿಂದ ಉದಾರ ಆಗ್ಬೇಕು, ನಿಮ್ಮ ಅಮ್ಮ ಹೇಳಿದ ಇರ್ತಾನೆ ಅಂತ. ನಾನು ನಮ್ಮ ಅಮ್ಮಂಗ್ ಮಾತು ಕೊಟ್ಟು ಬಂದಿದ್ದೀನಿ. ಅಮ್ಮ ಒಂದ್ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಲ್ಲ, ಪಾಸ್ ಆಯ್ತೀನಿ ಅಂತ ಹೇಳಿದೀನಿ. ಆ ಮಾತು ಉಳಿಸ್ಕೊತೀನಿ. ಚೆನ್ನಾಗಿ ಓದ್ತೀರಾ? ಓದ್ತೀನಿ. ಯಾವಾಗಿಂದ ಎಕ್ಸಾಮು? ಸೋಮವಾರದಿಂದ 17ನೇ ತಾರೀಕು. ಒಟ್ಟೆ ಎಲ್ಲ ಪಾಸ್ ಮಾಡ್ಕೊಂಡ್ರೆ ಅಮ್ಮನಿಗೂ ಖುಷಿ ಆಗುತ್ತೆ. ಅಮ್ಮನಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಇಷ್ಟು ದಿನ ಏನು ಹೇಳಿಲ್ಲ, ಹೇಳ್ಬೇಕು ಅಂತ ಅನಿಸ್ತಾ ಇದೆ ಅಂತ. ಅಮ್ಮಂಗೆ ಹೇಳ್ಬೇಕು ಅಂದ್ರೆ, ಅಮ್ಮನ ನಾನು ಎಕ್ಸಾಮ್ ಪಾಸ್ ಆದ್ಮೇಲೆ ಒಂದ್ ದಿವಸ ತಪ್ಕೊಂಡು ಲವ್ ಯು ಅಮ್ಮ, ಲವ್ ಯು ಸೋ ಮಚ್ ಅಂತ ಹೇಳ್ಬೇಕು ಅಂತ ಇಷ್ಟ. ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ಹೆಸರು ನವೀನ್ ಬಿ ಅಂತ. ಅಮ್ಮ ಅಂದ್ರೆ ಲೈಫ್ ಅಲ್ಲಿ ಎಷ್ಟು ಮುಖ್ಯ ಅಂತ ಅನ್ಸುತ್ತೆ? ತಾಯಿ ಇಲ್ಲದೆ ನಾವೇ ಇಲ್ಲ ಅಲ್ಲ. ನಮ್ಗಿಂತ ಎಲ್ಲರಿಗಿಂತ ತಾಯಿನೇ ಹೆಚ್ಚು. ಅವ್ರಿಲ್ಲ ಅಂದ್ರೆ ನಾವು ಇಲ್ಲ, ಅವ್ರ ಮುಂದೆ ಏನೂ ಇಲ್ಲ, ವೇಸ್ಟ್ ಎಲ್ಲ. ಅಮ್ಮ ಇದ್ರೆ ಸಾಕು. ಇವಾಗ ಅಮ್ಮ ಮನೇಲಿ ಮನೆ ಜವಾಬ್ದಾರಿ ನಿಭಾಯಿಸ್ತಾರೆ, ಹೊರಗಡೆ ಕೆಲಸನೂ ಮಾಡ್ತಾರೆ, ಸಂಸಾರ ಕೆಲ್ಸ ಅಂತೆಲ್ಲ ಬಿಸಿ ಇರ್ತಾರೆ. ಆದ್ರೂ ಮಕ್ಕಳ ಮುಂದೆ ಅದನ್ನೆಲ್ಲ ತೋರಿಸ್ಕೊಳ್ಳೋದ ಖುಷಿಯಾಗಿರ್ತಾರೆ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾರೆ. ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ನಮಗೋಸ್ಕರ ಅವ್ರು ತುಂಬಾ ಕಷ್ಟ ಪಡ್ತಾ ಇರ್ತಾರೆ, ಅದೇ ನಮ್ಮ ಮುಂದೆ ತೋರಿಸ್ಕೊಳಲ್ಲ. ನಾವ್ ಚೆನ್ನಾಗಿಲ್ಲ ಅಂತ ಅವ್ರ ಮನ್ಸಲ್ಲಿ ಇರುತ್ತೆ. ಅದು ನಾವ್ ಅರ್ಥ ಮಾಡ್ಕೊಂಡು ತಾಯಿಗೆ ಒಳ್ಳೆ ಹೆಸರು, ಒಂದು ಖುಷಿಯನ್ನು ಕೊಟ್ರೆ ಸಾಕು. ಅವ್ರಿಗೊಂದು ಆಸೆಗಳಿರುತ್ತೆ, ನಮ್ಮ ಮಗ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ. ನಾವ್ ಅದನ್ನ ಬಿಟ್ಟು ಏನಾಗ ಜೊತೆ ಕೆಲ್ಸ ಆಗಲ್ಲ ಹಂಗೀಗ ನಾವು ಎಷ್ಟೋ ತಪ್ಪುಗಳು ಮಾಡ್ತೀವಿ. ಬರೀ ಅಮ್ಮಗೋಸ್ಕರ ಒಂದು ಖುಷಿ ಕೊಟ್ರೆ ಸಾಕು, ಇನ್ನೇನೋ ಬೇಡ. ನಿಮ್ ತಾಯಿಗೆ ಅಡ್ಗೆ ಮನೆಯಲ್ಲಿ ಕೆಲಸ ಮಾಡುವಾಗೆಲ್ಲ ಹೆಲ್ಪ್ ಮಾಡ್ತೀರಾ? ಇದುವರೆಗೂ ಮಾಡಿಲ್ಲ, ಮಾಡ್ಬೇಕಂತ ಆಸೆ, ಮಾಡೋದ ಮಾಡಿ. ಮತ್ತೆ ಯಾಕೆ ಮಾಡಲ್ಲ? ಫ್ರೀ ಇದ್ದಾಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ಬೋದಲ್ವಾ? ಅಂದ್ರೆ ನಮ್ಗೆ ಸ್ವಲ್ಪ ಇದೆ, ಅಕ್ಕ ಒಬ್ರವ್ರಲ್ಲ, ಅವ್ರು ಮಾಡ್ಬೇಕಂತ ನಾನ್ ಮಾಡ್ಬೇಕಂತ ಅವ್ರು ಹಂಗೆ ಜಗಳ ಏನೋ ಮಾಡೋಣ. ಮುಂದೆ ಇದ್ರು ಹೆಲ್ಪ್ ಮಾಡ್ಬೇಕು ಅಂತ ಅನ್ಸುತ್ತಾ? ಇವಾಗ ಅನ್ಸ್ತೈತೆ, ಅರೆ ಅಥವಾ ಹೋಗಕ್ಕೆ ಭಯ. ಭಯನ ಯಾಕೆ? ಇವಾಗ ಹೆಲ್ಪ್ ಮಾಡ್ಬಿಟ್ರೆ ಆಮೇಲೆ ನಮಗ್ ಬೈತಾ ಗೊತ್ತಿರ್ತಾರಲ್ಲ, ಅಕ್ಕ ಮಾಡಲ್ಲ ಕೆಲ್ಸ, ನಾನೇ ಎಲ್ಲ ಮಾಡ್ಬೇಕಾಗುತ್ತೆ, ಅದೇ ರೂಢಿ ಆಗ್ಬಿಡುತ್ತೆ ಅಂತ ಭಯ ಅಷ್ಟೇ. ನಿಮ್ ತಾಯಿಗೆ ಏನಾದ್ರೂ ಹೇಳ್ಬೇಕು ಅಂತ ಬಯಸಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಷ್ಟೊಂದು ಕಷ್ಟ ಕೊಟ್ಬಿಟ್ಟಿದೀನಿ, ಅದು ಅವ್ರಿಗೆ ಖುಷಿ ಆಗೈತೋ ದುಃಖ ಆಗೈತೋ ಗೊತ್ತಿಲ್ಲ. ಒಂದ್ ಆಸೆ, ಖುಷಿಯಾಗಿ ನೋಡ್ಕೊಂತೀನಿ ಅನ್ಕೊಂಡಿ ನೋಡ್ಕೋಬೇಕಷ್ಟೆ. ಇವಾಗ ಮಗನಿಗೆ ಅಥವಾ ಮಗಳಿಗೆ ಬೈದ್ರೆ ಏನಾದ್ರು ಅಂದ್ರೆ ಮನಸ್ಸಿಗೆ ನೋವಾಗುತ್ತೆ ಅಂತ ತಾಯಿ ಯೋಚನೆ ಮಾಡ್ತಾಳೆ. ಆದ್ರೆ ಮಕ್ಕಳು ಮಾತ್ರ ತಾಯಿಗೆ ಹೆಂಗ್ ಬೇಕಂದ್ರೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿರ್ತಾರೆ. ತಾಯಿ ಮನಸ್ಸಿಗೆ ನೋವಾಗುತ್ತೆ ಅಂತ ಯೋಚನೆ ಮಾಡಲ್ಲ. ಅದು ಕೋಪದಲ್ಲಿ ಏನೋ ಮಾತಾಡ್ಬಿಡ್ತಾರೆ. ಅದೇ ತಾಯಿ ಮೇಲೆ ಪ್ರೀತಿ ಇರುತ್ತಲ್ಲ ಮಕ್ಳಿಗೂ, ಏನೋ ಬಾಯಲ್ಲಿ ಬೈದ್ಬಿಟ್ಟಿರ್ತಾರೆ, ಅವ್ರಿಗೊಂದು ನೋವು ಇರುತ್ತೆ. ನಾನು ನಮ್ಮ ಅಮ್ಮ ಬೈತೀನಿ, ಒಂದ್ ಅರ್ಧ ಗಂಟೆ ಮೇಲೆ ಅಯ್ಯೋ ತಪ್ಪು ಮಾಡಿದ್ನಲ್ಲ ಬೈದ್ನಲ್ಲ ಅಂತ ನಮಗೂ ಅನ್ಸುತ್ತೆ. ಮನ್ಸಿಗೆ ನೋವಾಗುತ್ತೆ ಏನಾದ್ರು ಅಂದಾಗ ಅಮ್ಮನ್ಗೆ ತುಂಬಾ. ಒಟ್ನಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ಅಮ್ಮನ್ಗೆ? ಲವ್ ಯು ಮಾ. ತಾಯಿ ಅಂದ್ರೆ ಎಷ್ಟು ಪ್ರೀತಿ ಮಾಡ್ತಾರೆ ಅಂದ್ರೆ? ತುಂಬಾ ಅಂದ್ರೆ ತುಂಬಾನೇ ಇಷ್ಟ. ನನ್ಕಿಂತ ಎಲ್ಲರಿಗಿಂತ ನಮ್ಮ ಅಮ್ಮನೇ ಜಾಸ್ತಿ ಇಷ್ಟ. ಅಪ್ಪನಿಗಿಂತ ಅಮ್ಮನೇ ಜಾಸ್ತಿ? ಅಪ್ಪಗಿಂತ ಅಮ್ಮನೇ ಜಾಸ್ತಿ. ಅದ ಹಾಗೆ ಗಂಡ್ ಮಕ್ಳಿಗೆ ಅಮ್ಮ ಅಂದ್ರೆ ಇಷ್ಟ, ಹೆಣ್ಮಕ್ಳಿಗೆ ಅಪ್ಪ ಅಂದ್ರೆ ಇಷ್ಟ.